ಹಲೋ, ಹಾಯ್, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ವಿನ್ ನೆಸ್ಟ್. ಇವತ್ತೊಂದು ಮಿನಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಅದು ನನ್ನ ಡೈಲಿ ರೂಟೀನ್ ಆಗಿರುತ್ತೆ. ಇದ್ರ ಜೊತೆಯಲ್ಲಿ ನಾನು ಮತ್ತೆ ನನ್ನ ಕೆಲವೊಂದು ಮನಸ್ಸಿನ ಮಾತುಗಳನ್ನ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ ನಾನು ವ್ಯೂವರ್ಸ್ಗಳ ಜೊತೆಲಿ. ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ. ನಾನು ಡೈಲಿ ಲೈಫ್ ಹೇಗೆ ನಾರ್ಮಲ್ ಒಂದು ಗ್ಲಾಸ್ ಆಫ್ ವಾಟರ್ ಆ ಥರ ಸ್ಟಾರ್ಟ್ ಮಾಡ್ತಾರಲ್ವಾ ಅದೇ ಥರ ಇರುತ್ತೆ. ಆ್ಯಂಡ್ ಬ್ರೇಕ್ಫಾಸ್ಟು ಮತ್ತು ತಿಂಡಿ ಎಲ್ಲಾನು ಮಾಡಿಬಿಟ್ಟು ಮತ್ತೆ ಹಸ್ಬೆಂಡ್ ಟಿಫನ್ ಕೂಡ ರೆಡಿ ಮಾಡಬೇಕಾಗುತ್ತೆ. ಬಿಕಾಸ್ ಬೆಳಿಗ್ಗೆ ಅವ್ರು ಕೂಡ ಹೋಗೋದ್ರಿಂದ ಆಫ್ಟರ್ನೂನ್ ಲಂಚ್ ಪ್ಯಾಕ್ ಮಾಡಿ ಕಳಿಸ್ತೀನಿ. ಮಕ್ಕಳ ಜೊತೆಲಿ ಟಿಫನ್ನು ಮನೆ ನಮ್ಮನ್ನ ಎಲ್ಲ ಮ್ಯಾನೇಜ್ ಮಾಡೋದು ತುಂಬಾ ಡಿಫಿಕಲ್ಟ್ ಇರುತ್ತೆ. ಬಟ್ ಡಿಫಿಕಲ್ಟ್ ಇದ್ರೂ ಕೂಡ ಸ್ಕಿಪ್ ಬಟನ್ ಅನ್ನೋದೇ ಇರೋಲ್ಲ ಲೈಫಲ್ಲಿ. ನೀವು ಮುಂದೆ ನಿಮ್ಮ ಲೈಫ್ನ ನೀವು ಲೀಡ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ನನಗೆ ಎಲ್ಲೋ ಒಂದು ಕಡೆ ಓದಿದೆ, ನನ್ಗೆ ಅನಿಸುತ್ತೆ ಅವ್ರು ಹೇಳಿದ ಪ್ರಕಾರ ಏನಂದರೆ ನಿಮ್ಮ ಜೀವನದಲ್ಲಿ ಏನಾಗುತ್ತಲ್ವಾ ನೀವು ಅದನ್ನ ಮಾಡಲೇಬೇಕಾಗುತ್ತೆ. ನೀವು ಅದನ್ನ ಅಳ್ತಾ ಮಾಡ್ತಿರೋ ನಗ್ತಾ ಮಾಡ್ತಿರೋ ಅದು ಮ್ಯಾಟ್ರ್ ಆಗಲ್ಲ. ಬಟ್ ಯು ಹ್ಯಾವ್ ಟು ಡೂ. ಸೊ ಏನಾದರೂ ನೀವು ಅಚೀವ್ ಮಾಡಬೇಕಂದ್ರೆ ಅದರಲ್ಲಿ ಕನ್ಸಿಸ್ಟೆನ್ಸಿ ಮತ್ತು ಡಿಸಿಪ್ಲಿನ್ ತುಂಬಾ ಇಂಪಾರ್ಟೆಂಟ್. ಸೊ ನಾನು ಕೂಡ ಕೆಲವೊಂದು ಲೈಫ್ ಚೇಂಜಸ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಆಫ್ಟರ್ ಬಿಕಮಿಂಗ್ ಅ ಮದರ್ ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್ ಮೆನಿ ಥಿಂಗ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.